ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ನಿರಂಜನ್ ಸುಧೀಂದ್ರ, ಐಶ್ವರ್ಯ ಅರ್ಜುನ್ ಸರ್ಜಾ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಕ್ಯಾಮಿಯೋ ಇರುವ ಅರ್ಜುನ್ ಸರ್ಜಾ ಅವರ ಡೈರೆಕ್ಷನ್ ನಲ್ಲಿ ಬಂದಿರುವ ಸೀತಾ ಪಯಣದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. ಸೀತಾ ಪಯಣ ಇದು ಫ್ಯಾಮಿಲಿ ಎಂಟರ್ಟೈನರ್ ಜಾನರ್ ನಲ್ಲಿ ಬಂದಿರುವಂತಹ ಸಿನಿಮಾ ಆಗಿದ್ದು, ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಲೋ ಸ್ಟಾರ್ಟ್ ತಗೊಂಡ್ರೂ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಆಮೇಲೆ ಫ್ಲಾಟ್ ನರೇಷನ್ ಮತ್ತೆ ಫ್ಲಾಟ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಸ್ವಲ್ಪ ಲ್ಯಾಗ್ ಅಂತ ಫೀಲ್ ಆಗತ್ತೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಮೇಲೆ ನಾವು ಧ್ರುವ ಸರ್ಜಾ ಅವ್ರ ಎಂಟ್ರಿಗೋಸ್ಕರನೇ ಕಾಯ್ತಾ ಇದ್ವಿ. ಆದ್ರೆ ಅವ್ರು ಬರುವಂತಹ ಸೀನ್ಸ್ ಈ ಸಿನಿಮಾದಲ್ಲಿ ಅನ್ವಾಂಟೆಡ್ ಅಂತ ಅನ್ಸೋದ್ರ ಜೊತೆಗೆ ಅನ್ವಾಂಟೆಡ್ ಸಾಂಗ್ಸ್ ಇರೋದ್ರಿಂದ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಬಂದಿದ್ರೂ ಕೂಡ ಅಷ್ಟಾಗಿ ಈ ಸಿನಿಮಾ ಫ್ಲಾಟ್ ನರೇಷನ್ ಇರೋದ್ರಿಂದ ಇದು ಒಂದು ಬಿಲೋ ಆವರೇಜ್ ಸಿನಿಮಾ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಸೀತಾ ಪಯಣ ಈ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರುವುದಾದರೆ, ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡ ಸೀತಾ ತಂದೆಯೊಟ್ಟಿಗೆ ಬೆಳೆದಿರುತ್ತಾಳೆ. ಆದರೆ ಇವಳು ಮದುವೆಯಾದರೆ ತಂದೆಯನ್ನು ಒಂಟಿಯಾಗಿ ಮಾಡಬೇಕಾಗುತ್ತದೆ ಎಂಬ ಭಯಕ್ಕೆ ಮದುವೆನೇ ಆಗದೆ ಇರ್ತಾಳೆ. ಇದನ್ನು ಕಂಡ ಅವಳ ತಂದೆ ಭಯಗೊಂಡು ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಮೀಟ್ ಮಾಡಿ ಇವಳ ಕಾಯಿಲೆಯನ್ನು ವಾಸಿ ಮಾಡಲು ಕೇಳುತ್ತಾರೆ. ಮತ್ತು ಆ ಸೈಕ್ಯಾಟ್ರಿಸ್ಟ್ ಮತ್ತು ಈ ಸೀತಾ ಮಾಡುವ ಈ ಪಯಣವೇ ಸೀತಾ ಪಯಣವಾಗಿದೆ. ಈ ಪಯಣದಲ್ಲಿ ಇವಳಿಗೆ ಸಿಗುವ ವ್ಯಕ್ತಿಗಳು ಯಾರು ಮತ್ತು ಆ ವ್ಯಕ್ತಿಗಳು ಇವಳಿಗೆ ನಡೆಯುವ ಒಂದು ದುರ್ಘಟನೆಯಿಂದ ಹೇಗೆ ತಪ್ಪಿಸುತ್ತಾರೆ ಮತ್ತು ಈ ವ್ಯಕ್ತಿಗಳಿಂದ ಇವಳು ತನ್ನ ವ್ಯಕ್ತಿತ್ವವನ್ನು ಬದಲಿಸಿಕೊಂಡು ಇವರಿಬ್ಬರು ಹೇಗೆ ಮದುವೆಯಾಗುತ್ತಾರೆ ಎಂಬುದೇ ಈ ಸಿನಿಮಾದ ಸ್ಟೋರಿಯಾಗಿದೆ. ಇನ್ನು ಈ ಸಿನಿಮಾದ ಮೇನ್ ಲೀಡ್ ರೋಲ್ ಹೀರೋ ರೋಲ್ ಆಗಿ ಪ್ಲೇ ಮಾಡಿರುವ ನಿರಂಜನ್ ಸುಧೀಂದ್ರ ಅವರ ವಿಷಯಕ್ಕೆ ಬರುವುದಾದರೆ, ಈ ಸಿನಿಮಾದಲ್ಲಿ ತಮಗೆ ನೀಡಿರುವಂತಹ ಒಂದು ಸೈಕ್ಯಾಟ್ರಿಸ್ಟ್ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದಲ್ಲದೆ ಒಬ್ಬ ಲವರ್ ಬಾಯ್ ಆಗಿ ಕೂಡ ತಮಗೆ ನೀಡಿದ ಪಾತ್ರಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಜಸ್ಟಿಫೈ ಮಾಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ತರ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿಯಲ್ಲಿ ಫೀಮೇಲ್ ಲೀಡ್ ರೋಲ್ ಆಗಿ ಪ್ಲೇ ಮಾಡಿದಂತ ಐಶ್ವರ್ಯ ಅರ್ಜುನ್ ಸರ್ಜಾ ಅವರು ತಮಗೆ ನೀಡಿದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಪರ್ಫಾರ್ಮ್ ಮಾಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದಲ್ಲಿ ಮೇನ್ ಸಪೋರ್ಟಿಂಗ್ ರೋಲ್ಸ್ ಅಲ್ಲಿ ಪ್ಲೇ ಮಾಡಿರುವಂತಹ ಸತ್ಯರಾಜ್ ಆಗಿರ್ಬೋದು ಮತ್ತು ಪ್ರಕಾಶ್ ರಾಜ್ ಅವರಾಗಿರ್ಬೋದು ತಮಗೆ ನೀಡಿದ ಪಾತ್ರಕ್ಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಒಂದು ಸೀನಿಯರ್ ರೋಲ್ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಕ್ಯಾಮಿಯೋ ಲೀಡ್ಸ್ ಆದ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ವಿಷಯಕ್ಕೆ ಬರೋದಾದರೆ, ಈ ಸಿನಿಮಾ ಸ್ಟೋರಿಗೆ ಅವರ ಕ್ಯಾಮಿಯೋ ಎಲ್ಲೋ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಅವರಿಗೆ ನೀಡಿದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ಧ್ರುವ ಸರ್ಜಾ ಅವರು ತಮ್ಮ ಫಿಸಿಕ್ ಇಂದ ತಮ್ಮ ಫ್ಯಾನ್ಸಿಗೆ ಐ ಫೀಸ್ಟ್ ಅನ್ನೇ ನೀಡಿದ್ದಾರೆ ಅಂತಾನೆ ಹೇಳ್ಬೇಕು. ಇದು ನಮ್ಮ ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದಲ್ಲಿ ಮಾಡಿರುವಂತಹ ಮಿಕ್ಕಿದ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲಾನು ತಮ್ಮ ಕ್ಯಾರೆಕ್ಟರ್ಸ್ಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಜಸ್ಟಿಫೈ ಮಾಡಿದ್ದಾರೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಆದ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ವಿಷಯಕ್ಕೆ ಬರುವುದಾದರೆ, ಒಂದು ಸಿಂಪಲ್ ಸ್ಟೋರಿ ಲೈನ್ ಇಟ್ಕೊಂಡು ಫೀಲ್ ಗುಡ್ ಮೂವಿ ಕೊಡೋಣ ಅಂತ ಹೊರಟಿದ್ದ ಅರ್ಜುನ್ ಸರ್ಜಾ ಅವರು ಫೇಲ್ ಆದ್ರು ಅನ್ಸುತ್ತೆ. ಯಾಕಂದ್ರೆ ಒಂದು ಫ್ಲಾಟ್ ನರೇಷನ್ ಮತ್ತು ಸ್ಕ್ರೀನ್ ಪ್ಲೇ ಇದ್ದಿದ್ರಿಂದ ಥಿಯೇಟರ್ ಅಲ್ಲಿ ಆಡಿಯನ್ಸ್ ಡಲ್ ಆಗಿದ್ದನ್ನ ನಾವು ಗಮನಿಸಿದ್ವಿ. ಅದಲ್ಲದೆ ಅರ್ಜುನ್ ಸರ್ಜಾ ಅವರು ಸ್ಟೋರಿ ಮೇಲೆ ಸ್ವಲ್ಪ ಹೆಚ್ಚು ವರ್ಕ್ ಮಾಡಿದ್ರೆ ಇದು ಇನ್ನ ಒಳ್ಳೆ ಸಿನಿಮಾ ಆಗಿರೋದು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆದ ಅನೂಪ್ ರೂಬಿನ್ಸ್ ಅವರ ವಿಷಯಕ್ಕೆ ಬರುವುದಾದರೆ, ಸಿನಿಮಾ ರಿಲೀಸ್ಗೆ ಮುಂಚೆ ರಿಲೀಸ್ ಆದಂತ ಸಾಂಗ್ಸ್ ಸಿನಿಮಾಗೆ ಅಷ್ಟಾಗಿ ಹೈಪ್ ತಂದುಕೊಡ್ಲಿಲ್ಲ ಮತ್ತು ಸಿನಿಮಾದಲ್ಲಿ ಇರುವಂತಹ ಸಾಂಗ್ಸ್ ಏನಿದೆ ಒಂದೆರಡು ಸಾಂಗ್ಸ್ ಸ್ಟೋರಿಗೆ ಆಪ್ಟ್ ಅಂತ ಅನಿಸಿದ್ರೂ ಕೂಡ ಮಿಕ್ಕಿದ 2 ಸಾಂಗ್ಸ್ ಸಿನಿಮಾ ಸ್ಟೋರಿಗೆ ಆಪ್ಟ್ ಅನ್ಸೋದಿಲ್ಲ. ಇದ್ರ ಜೊತೆಗೆ BGM ಕೂಡ
ಅಷ್ಟು ವರ್ಕೌಟ್ ಆಗಿಲ್ಲ. ಒಂದು ಡೀಸೆಂಟ್ ಫೀಲ್ ಗುಡ್ ಮೂವಿಗೆ ಇರಬೇಕಾದಂತಹ ಒಂದು BGM ಈ ಸಿನಿಮಾದಲ್ಲಿ ಎಲ್ಲೋ ಮಿಸ್ ಆಯ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯಾಗಿದೆ. ಇನ್ನು ಈ ಸಿನಿಮಾದ ಆಕ್ಷನ್ ವಿಷಯಕ್ಕೆ ಬರುವುದಾದರೆ, ಈ ಸಿನಿಮಾ ಒಂದು ಫೀಲ್ ಗುಡ್ ಮೂವಿ ಆಗಿರೋದ್ರಿಂದ ಈ ಸಿನಿಮಾಗೆ ಆಕ್ಷನ್ ಅವಶ್ಯಕತೆ ಇರಲಿಲ್ಲ. ಆದರೆ ಆಕ್ಷನ್ ಕಿಂಗ್ ಮತ್ತು ಆಕ್ಷನ್ ಪ್ರಿನ್ಸ್ ಒಂದೇ ಸಿನಿಮಾಲಿ ಇರೋದ್ರಿಂದ ಅವರ ಟೈಟಲ್ ಅನ್ನು ಜಸ್ಟಿಫೈ ಮಾಡಕ್ಕೆ ಆಕ್ಷನ್ ಸೀನ್ಸ್ ನ ಇಂಪೋಸ್ ಮಾಡಿದರೆ ಅದು ಎಲ್ಲೋ ಬೇಕಿರ್ಲಿಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಸೀತಾ ಪಯಣ ಸಿನಿಮಾ ನೋಡಾದ್ಮೇಲೆ ನಮಗೆ ಅನ್ಸಿದ್ ಏನು ಅಂತ ಅಂದ್ರೆ, ಅರ್ಜುನ್ ಸರ್ಜಾ ಅವರು ತಮ್ಮ ಮಗಳಿಗೋಸ್ಕರನೇ ಈ ಸಿನಿಮಾ ಕಥೆಯನ್ನು ಬರೆದುಕೊಂಡು ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಮಾಡಿರೋದ್ರಿಂದ ಹಾಗೆ ಹೈಪ್ ತರಲೆಂದು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರನ್ನು ಒಂದು ಕ್ಯಾಮಿಯೋ ರೋಲ್ ನಲ್ಲಿ ಪ್ಲೇ ಮಾಡಿಸಿದ್ದಾರೆ. ಆದರೆ ಅದು ಅಷ್ಟಾಗಿ ವರ್ಕೌಟ್ ಆಗಿಲ್ಲ. ಯಾಕೆ ಅಂದ್ರೆ ಈ ಸಿನಿಮಾದಲ್ಲಿರುವಂತಹ ಕಂಟೆಂಟ್ ಅಷ್ಟಾಗಿ ಸೂಟ್ ಆಗಿಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯಾಗಿದೆ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.